ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿರಣ್ ಲಾಕ್ಸ್. ಏನಪ್ಪ ಈ ಕೂತೀನಿ ಅಂತ ನೋಡ್ತಾ ಇದ್ದೀರಾ? ಹೊಸ ಡ್ರೋನ್ ತಗೊಂಡಿದ್ದೀನಿ ಕಣ್ರಿ. ತುಂಬ ಬಜೆಟ್ ಫ್ರೆಂಡ್ಲಿ ಡ್ರೋನ್ ಇದು. ನೀವು ತೊಗೋಬೋದು ಈ ಡ್ರೋನ್ನ. ಹಾಗಂತ ಈಗಲೇ ಹೋಗಿ ತೊಗೋಬೇಡ್ರಿ. ಈ ವಿಡಿಯೋನ ಫುಲ್ ವಾಚ್ ಮಾಡಿ ಆಮೇಲಿಂದ ಕಂಪ್ಲೀಟಾಗಿ ನಿಮಗೆ ತೊಗೋಬೇಕಂತ ಅನ್ಸಿದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಆ್ಯಕ್ಚುಲಿ ನನಗೂ ಈ ಡ್ರೋನ್ ಬಗ್ಗೆ ಗೊತ್ತಿಲ್ಲ, ಚೆನ್ನಾಗಿಲ್ವ ಅಂತ. ಚೆನ್ನಾಗಿದೆ ಡ್ರೋನ್ನ ನಾನೇ ಇಟ್ಕೊತೀನಿ, ಚೆನ್ನಾಗಿಲ್ಲ ಅಂದರೆ ವಾಪಸ್ ಮಾಡ್ತೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ವಾವ್, P12 ಡ್ರೋನ್ ಪ್ರೋ. ಓಕೆ, ಈಗ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಇನ್ಸೈಡಲ್ಲಿ ಇಟ್ಬಿಡ್ತೀನಿ. ಫೈನಲಿ ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಈ ಪೌಚ್ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಚೆಕ್ ಮಾಡಿಬಿಟ್ಟು ನೋಡೋಣ. ವಾವ್, ಬ್ಯಾಗ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದರಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂದರೆ USB ಕೇಬಲ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಮತ್ತು 4 ಎಕ್ಸ್ಟ್ರಾ ಬ್ಲೇಡ್ಸ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಬ್ಲೇಡ್ ಏನಾದ್ರು ಡ್ಯಾಮೇಜ್ ಆದರೆ ಚೇಂಜ್ ಮಾಡ್ಕೊಳ್ಳಿ ಅಂತ. ಅದ್ರ ಜೊತೆ ಒಂದು ಚಿಕ್ಕ ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ. ನೋಡಿ, ಇದು ರಿಮೋಟ್ ಕೊಟ್ಟಿದ್ದಾರೆ. ಇದನ್ನು ಹೀಗೆ ಹೋಲ್ಡ್ ಮಾಡಬೇಕು. ಏನು ವೆಯ್ಟೇ ಇಲ್ಲ ಇದರಲ್ಲಿ. ಮೋಸ್ಟ್ಲಿ ಬ್ಯಾಟ್ರಿ ಕೊಟ್ಟಿಲ್ಲ. ಆನ್ ಮಾಡಿ ನೋಡೋಣ. ಬೇಕೋ ಆನ್ ಆಗ್ತಾಯಿಲ್ಲ. ಮೋಸ್ಟ್ಲಿ ಶೆಲ್ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಶೆಲ್ಲೇ ಕೊಟ್ಟಿಲ್ಲ. ಓಕೆ, ನಮ್ಮ ಹತ್ರನೇ ಶೆಲ್ ಇದೆ, ನಾವೇ ಟ್ರೈ ಮಾಡೋಣ. ಓಕೆ, ಈಗ ಆನ್ ಮಾಡಿ ಚೆಕ್ ಮಾಡೋಣ. ವಾವ್, ಆನ್ ಆಯಿತು. ರೆಡ್ ಲೈಟ್ ಬರ್ತಾಯಿದೆ ಅಂದರೆ ಆನ್ ಆಗಿದೆ ಅಂತ ಅರ್ಥ. ಓಕೆ, ಫೈನಲಿ ಡ್ರೋನ್. ಈಗ ಇದು ರೆಕ್ಕೆಗಳನ್ನ ಓಪನ್ ಮಾಡ್ತಾ ಇದ್ದೀನಿ. 1 2 3 4 ಸೈಡ್ ಇಡೋಣ. ನೋಡಿ ಹೇಗಿದೆ ಅಂತ. ಬ್ಯಾಕ್ ಸೈಡ್ ಕ್ಯಾಮ್ರಾ ಇದೆ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಕ್ಯಾಮ್ರಾ ಅಲ್ಲ ಅಂತ ಅನಿಸುತ್ತೆ. ಸುಮ್ಮನೆ ಡಮ್ಮಿ ಕ್ಯಾಮ್ರಾ ಹಾಕಿದ್ದಾರೆ. ಇಲ್ಲಿ HD ಕ್ಯಾಮ್ರಾ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ. ಪವರ್ ಬಟನ್ನ ಆನ್ ಮಾಡೋಣ. ಆನ್ ಆಗ್ತಾ ಇದೆ. ಇದ್ರ ಮ್ಯಾನ್ಯಲ್ ಕೊಟ್ಟಿದ್ದಾರೆ ನೋಡಿ. ಇದನ್ನು ಹೇಗೆ ಕನೆಕ್ಟ್ ಮಾಡ್ಕೊಬೇಕು ಅಂತಂದರೆ, ಓಕೆ, ಇಲ್ಲಿ iOS ಮತ್ತು ಆ್ಯಂಡ್ರಾಯ್ಡ್ ಸ್ಕ್ಯಾನರ್ನ ಕೊಟ್ಟಿದ್ದಾರೆ. ನಾನು ಆ್ಯಂಡ್ರಾಯ್ಡ್ ಫೋನ್ ಇರೋದ್ರಿಂದ ಆ್ಯಂಡ್ರಾಯ್ಡಲ್ಲಿ ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ಲಿಂಕ್ ಬಂದಿದೆ. ಬ್ರೌಸ್ ಆಗ್ತಾಯಿದೆ. ಇದು ಚೀನಾ ಮತ್ತು ಗೂಗಲ್ ಪೇ ಅಂತ ತೋರಿಸ್ತಿದೆ. ನಾನು ಗೂಗಲ್ ಪೇ ಆಪ್ಷನ್ ಓಪನ್ ಮಾಡ್ತಿದ್ದೀನಿ. ಆ್ಯಪ್ ಕಾಣಿಸ್ತಾ ಇದೆ ನಿಮಗೆ, HFUFO ಅಂತ. ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಓಪನ್ ಮಾಡ್ತಾ ಇದ್ದೀನಿ. ಅಗ್ರಿ ಕೊಡ್ತಾ ಇದ್ದೀನಿ. ವೈಫೈ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಡ್ರೋನ್ ಇಲ್ಲಿ ಕೊಟ್ಟಿದ್ದೀನಿ, HF. ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಆಗಿದೆ. ಲೊಕೇಶನ್ ಆಕ್ಸೆಸ್ ಕೇಳ್ತಾ ಇದೆ. ಸ್ಟಾರ್ಟ್ ಮಾಡೋಣ. ನೋಡಿ, ಡ್ರೋನ್ ವ್ಯೂ ಕಾಣಿಸ್ತಾ ಇದೆಯಾ?
ನೋಡಿ ರಿಮೋಟ್ ತೋರಿಸ್ತಾ ಇದ್ದೀನಿ. ಈಗ ರಿಮೋಟ್ಗೆ ಮೊಬೈಲ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಪವರ್ ಬಟನ್ ಕೊಟ್ಟಿದ್ದಾನೆ. ಇದು ಪವರ್ ಬಟನ್ನು. ಇದು ಕ್ಯಾಮ್ರಾ ಅಪ್ ಆ್ಯಂಡ್ ಡೌನ್. ಕ್ಯಾಮ್ರಾ ಡೌನ್ ಆಗ್ತಾ ಇದೆ. ನೋಡಿ ಅಪ್ ಮಾಡ್ತಾಯಿದ್ದೀನಿ. ಓಕೆ ಓಕೆ, ಈಗ ಡ್ರೋನ್ ಆನ್ ಮಾಡಿ ನೋಡ್ತಾ ಇದ್ದೀನಿ. ಆನ್ ಆಯಿತು. ನೋಡಿ ಲೈಟ್ ಬರ್ತಾ ಇದೆ. ನೋಡಿ ಇದು ಫ್ರಂಟ್ ವ್ಯೂ ನೋಡಿ. ಓಕೆ, ರಿಮೋಟ್ ಆನ್ ಆಗಿದೆ. ಟ್ರೈ ಮಾಡೋಣ. ಓಕೆ, ಇದು ಮನೆ ಆಗಿರೋದ್ರಿಂದ ಗೋಡೆಗಳಿಗೆ ತೆಗೆದು ಕ್ರ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನನ್ನ ಕೈಯಲ್ಲೇ ಹೋಲ್ಡ್ ಮಾಡಿ ಆನ್ ಮಾಡ್ತಾಯಿದ್ದೀನಿ. ನೋಡಿ ಇದೇ ಪವರ್ ಬಟನ್ನು. ಯಾಕೋ ಸ್ಟಾರ್ಟ್ ಆಗ್ತಿಲ್ಲ, ಮತ್ತೆ ರೀಸ್ಟಾರ್ಟ್ ಮಾಡೋಣ. ಆಫ್ ಮಾಡಿ. ಓಕೆ, ರಿಮೋಟ್ ಆನ್ ಆಗಿದೆ. ಒಂದು ಬಟನ್ ಸ್ಟಾರ್ಟ್ ಕೊಟ್ಟಿದ್ದಾರೆ, ಹಾಗೆ ಒಂದು ಬಟನ್ ಆಫ್ ಕೊಟ್ಟಿದ್ದಾರೆ. ಪವರ್ ಆಫ್ ಮಾಡೋಣ. ಪವರ್ ಜಾಸ್ತಿ ಆಗ್ತಾಯಿದೆ. ಆಫ್ ಮಾಡೋಣ. ಪವರ್ ಆಫ್ ಆಗ್ತಾ ಇಲ್ಲ. ಸೊ ಎಮರ್ಜೆನ್ಸಿ ಲ್ಯಾಂಡ್ ಮಾಡ್ತಾಯಿದ್ದೀನಿ. ಬ್ಯಾಟ್ರಿ ಲೋ ಆಗ್ತಾ ಇದೆ. ನೋಡಿ ಇದೇ ಡ್ರೋನ್ ಬ್ಯಾಟ್ರಿ. ಇದು ಇದನ್ನು ಸ್ವಲ್ಪ ಚಾರ್ಜ್ ಮಾಡೋಣ. ಅವರೇ ಕೊಟ್ಟಿದ್ದಾರೆ ಆಕ್ಸಿಸ್ ಕೇಬಲ್, ಅದನ್ನು ಡೈರೆಕ್ಟ್ ಚಾರ್ಜ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ ಗಾಯ್ಸ್, ಈ ಡ್ರೋನನ್ನು ನಾನು ಇವಾಗ ಹೊರಗಡೆ ತೊಗೊಂಡೋಗಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮನೇಲಿ ಚೆಕ್ ಮಾಡೋದಕ್ಕಾಗೋದಿಲ್ಲ, ತುಂಬ ಸ್ಪೇಸ್ ಬೇಕಾಗುತ್ತೆ. ಅದಕ್ಕೆ ಈಗ ನಾನು ಫೀಲ್ಡಿಗೆ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಈ ಡ್ರೋನ್. ಈಗ ಫಸ್ಟ್ ಟ್ರಯಲ್ ಮಾಡ್ತಾಯಿದ್ದೀನಿ. ಈಗ ಆನ್ ಮಾಡ್ತೀನಿ ಡ್ರೋನ್ನ. ಓಕೆ, ಈಗ ಸ್ಟಾರ್ಟ್ ಆಗಿದೆ. ನನಗೀಗ ಸ್ಟೇಬಲ್ ಆಗಿದೆ ಅಂತ ಅನಿಸ್ತದೆ. ಸ್ವಲ್ಪ ಹೈಟ್ ಮಾಡಿ ನೋಡೋಣ ಅಂತ ಹೈಟ್ ಮಾಡಿದೆ. ಬಟ್ ಹೈಟ್ ಮಾಡ್ತಾ ತುಂಬ ಕಂಟ್ರೋಲಿಗೆ ಬರ್ತಾಯಿಲ್ಲ ಡ್ರೋನು. ನಾನೇ ಒಂದು ಕಡೆ ಮಾಡ್ತಿದ್ರೆ ಅದೇ ಒಂದು ಕಡೆ ಹೋಗ್ತಾಯಿದೆ. ನಾನು ಇದು ಕಡೆ ಆಪ್ರೇಟ್ ಮಾಡ್ತೀನಿ, ಅದು ಕಡೆ ಹೋಗ್ತಾಯಿದೆ. ಯಾಕೋ ಬೀಳೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾಯಿದೆ. ನಾನೇ ಹೋಗಿ ಮತ್ತೆ ಡ್ರೋನ್ನ ಇಟ್ಕೊತಾ ಇದ್ದೀನಿ. ಇಲ್ಲ ಇದು ಸ್ಟಾರ್ಟ್ ಬಟನ್ನು. ಡ್ರೋನು ಕಂಟ್ರೋಲಿಗೆ ಬರ್ತಾಯಿಲ್ಲ. ನಾನು ಹೀಗೆ ಹಿಂದೆ ಮುಂದೆ ಹೇಗೆ ಮಾಡ್ತಾಯಿದ್ರು ಬರ್ತಾಯಿಲ್ಲ. ಅದು ಒಂದು ಸೈಡೇ ಹೋಗ್ತಾ ಇದೆ. ನನಗೆ ಮನೆಗೆ ಗುದ್ದಿತು ಅಂತ ಅಂದ್ಕೊಂಡೆ, ಬಟ್ ಇದು ಸ್ವಲ್ಪ ಜಸ್ಟ್ ಮಿಸ್ ಆಗ್ತಾಯಿದೆ. ಎಲ್ಲಿ ಬಿದ್ದು ಕ್ರ್ಯಾಶ್ ಆಗುತ್ತೋ ಅನ್ನೋದೊಂದು ಭಯ ಇದೆ. ಯಾಕಂದರೆ 4000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಅಟ್ಲೀಸ್ಟ್ ರಿಟರ್ನು ಮಾಡೋಕ್ಕಾಗಲ್ಲ. ಬಟ್ ಬಂತು ಅಂತ ಅಂದ್ಕೊಂಡೆ, ಬಟ್ ಮತ್ತೆ ಹೋಗ್ತಾಯಿದೆ. ಹೋಯ್ತು. ಓಕೆ ಫ್ರೆಂಡ್ಸ್, ಹೋಗಿ ಡ್ರೋನ್ ಎತ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಆ ಡ್ರೋನ್ ಸಿಗುತ್ತೋ ಇಲ್ವೋ. ಇದರಿಂದ ಬಂತು ಸಂಧಿಯಿಂದ. ನೋಡಿ ಡ್ರೋನ್ ಶಾಟ್ನ ಹಾಕಿದ್ದೀನಿ. ಈಗ 4K HD ಡ್ಯುಯಲ್ ಕ್ಯಾಮ್ರಾ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು 4K ಥರ ಇದೆಯಾ ಅಂತ ನನಗಂತೂ ನಿಜವಾಗ್ಲೂ ಅನ್ನಿಸ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ, ನಿಮಗೇನು ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಇದರಲ್ಲಿ 3000 ಮೀಟ್ರ್ ಕಂಟ್ರೋಲ್ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ 30 ಮೀಟರು ಕಂಟ್ರೋಲ್ ಸಿಗ್ತಾ ಇಲ್ಲ. 1 ಕ್ಲಿಕ್ ಟು ರಿಟರ್ನ್ ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟೇ ಕ್ಲಿಕ್ ಮಾಡಿದ್ರೆ ರಿಟರ್ನ್ ಬರ್ತಾ ಇಲ್ಲ ಫ್ರೆಂಡ್ಸ್. ಓಕೆ ಗೈಸ್,
ಈ ಡ್ರೋನ್ ಪರ್ಫಾರ್ಮೆನ್ಸ್ ನೀವೇ ನೋಡಿದ್ರಲ್ಲ ಹೇಗಿದೆ ಅಂತ. ಇವತ್ತು ನನ್ನ ಅಮೌಂಟು ಹೊಗೆ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಈ ಡ್ರೋನು ನಾವು ಅಂದ್ಕೊಂಡಿರೋ ಥರ ನಿಜವಾಗ್ಲೂ ಇಲ್ಲ. ವರ್ತ್ಲೆಸ್ ಡ್ರೋನ್. ದಯವಿಟ್ಟು ಈ ಡ್ರೋನ್ನ ಯಾರೂ ಬೈ ಮಾಡಬೇಡಿ. ಈ ಡ್ರೋನ್ ಆಲ್ರೆಡಿ ನಾನು ಆಪ್ರೇಟ್ ಮಾಡಬೇಕಾದ್ರೆ ಕಳೆದೋಗಿತ್ತು, ಅದನ್ನ ಹುಡ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನೀವು ವೀಡಿಯೋದಲ್ಲಿ ನೋಡಿದ್ದೀರಾ. ಸೊ ಈ ಕಮ್ಮಿ ರೇಟಿಗೆ ಸಿಗುತ್ತೆ, 1,000, 2,000, 3,000 ಆ ಥರ ಅಂತ ಅಂದ್ಕೊಂಡು ಯಾವುದೇ ಡ್ರೋನ್ನ ಬುಕ್ ಮಾಡೋಕೆ ಹೋಗ್ಬೇಡ್ರಿ. ತೊಗೊಂಡೋಗಿದ್ರೆ ಒಂದೇ ಸತಿ ಇನ್ವೆಸ್ಟ್ಮೆಂಟ್ ಮಾಡಿ ಚೆನ್ನಾಗಿರೋ ಡ್ರೋನ್ ತೊಗೊಳ್ರಿ. ಈ ಥರ ನಾನು ಟ್ರೈ ಮಾಡಿದೆ. ನೆಕ್ಸ್ಟ್ ನೀವು ಈ ಥರ ಡ್ರೋನ್ ಬೈ ಮಾಡೋಕೆ ಹೋಗ್ಬೇಡ್ರಿ. ನನಗೇನೋ ಅಮೆಝಾನಿಂದ 10 ಡೇಸ್ವರೆಗೂ ರಿಪ್ಲೇಸ್ಮೆಂಟ್ ಇದೆ, ನಾನು ರಿಟರ್ನ್ ಆಗ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಥರ ಬಜೆಟ್ ಫ್ರೆಂಡ್ಲಿ ಗ್ಯಾಜೆಟ್ನ ವೀಡಿಯೋ ಮಾಡ್ತಾಯಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗಿತ್ತು ಈ ಡ್ರೋನಿನ ಹಿಸ್ಟ್ರಿ. ಬಾಯ್ ಡ್ರೋನ್, ಟಾಟಾ.